ಅವ್ರಿಗೆಲ್ಲ ಏನ್ರಿ ಮಾತಾಡ್ತೀರಾ ರೀ? ಬಂದೊಂದು ಚುನಾವಣೆ ನಿಂತ್ಕೊಳಕ್ಕೆ ದಮ್ಮಿದ್ರೆ ಮನೇಲಿ ಕೂತ್ಕೊಂಡು ಅಲ್ಲೆಲ್ಲ ಟ್ವಿಟರ್ ಅಲ್ಲಿ ಅದೆಂತದ ಬರವಣಿಗೆ ನನಗೂ 1000 ಬರೀತೀನಿ ಈ ತರ ಅಂತ ಡಾಕ್ಟರ್ ರಾಜ್ಕುಮಾರ್ ಅವರು ನಮ್ಮನ್ನ ಅಗಲಿ ಹೋದಂತ ಸಂದರ್ಭದಲ್ಲಿ ಬಹುಶಃ ಯಾವ ಸರ್ಕಾರಗಳು ಇಂಥ ತೀರ್ಮಾನಗಳು ಹಿಂದೆ ಮಾಡಿರ್ಲಿಲ್ಲ, ಮುಂದೆನೂ ಕೂಡ ಮಾಡ್ಲಿಕ್ಕೆ ಆಗ್ಲಿಲ್ಲ. ಹಾಗಾಗಿ ಪಾಪ ಇವ್ರು ಯಾರೋ ಅಹಿಂಸಾ ಅಂತ ಇದೀರಲ್ಲ, ಇವ್ರು ಯಾಕೆ ಇದನ್ನ ಮಾತಾಡ್ತಾ ಇದ್ದಾರೆ ಅಂದ್ರೆ ನಾನು ಅವ್ರಿಗೊಂದು ಕಿವಿ ಮಾತು ಹೇಳಲಿಕ್ಕೆ ಬಯಸ್ತೇನೆ. ಸನ್ಮಾನ್ಯ ಕುಮಾರಣ್ಣ ಅವರು ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದಾಗ ಏನು ರಾಜ್ಕುಮಾರ್ ಅವರು ನಮ್ಮನ್ನ ಅಗಲಿ ಹೋದಂತ ಒಂದು ಘಟನೆ ನಡೀತು. ಆ ಸಂದರ್ಭದಲ್ಲಿ ಸರ್ಕಾರ ಅವ್ರದಿತ್ತು, ಮುಖ್ಯಮಂತ್ರಿಗಳವರಾಗಿತ್ತು. ಆಗ ಅವರು ತಗೊಂಡಂತ ಒಂದು ನಿರ್ಣಯ ಈಗ ನಾನು ಇನ್ನೂ ಬಹಳ ನನ್ನ ಅಚ್ಚುಮೆಚ್ಚಿನ ಅಂಬರೀಷ್ ಅಣ್ಣ ಅವರು ನಿಧನರಾದಂತ ಸಂದರ್ಭದಲ್ಲಿ ಸನ್ಮಾನ್ಯ ಕುಮಾರಣ್ಣ ಅವರು 2ನೇ ಬಾರಿ ಮುಖ್ಯಮಂತ್ರಿಗಳಾಗಿದ್ದರು. ಆಗ ಅವ್ರಿಗೆ ಅರ್ಪಿಸಿದಂತ ಗೌರವ ಅದೇ ಡಾಕ್ಟರ್ ವಿಷ್ಣುವರ್ಧನ್ ರವರು. ಅವರು ನಮ್ಮನ್ನು ಅಗಲೋದಂತ ಸಂದರ್ಭದಲ್ಲಿ ಸರ್ಕಾರಗಳು ಯಾವ ರೀತಿ ಗೌರವ ಅರ್ಪಿಸಿದ್ರು? ಯಾಕೆ ಅವ್ರಿಗೆ ಯಾಕೆ ಸ್ಮಾರಕ ಕೊಡಬಾರ್ದಾಗಿತ್ತು? ನಾವೇನ್ ಬೇಡ ಅಂದಿದ್ವಾ? ಕುಮಾರಣ್ಣ ಅವ್ರು ಮೇಲ್ಪಂಕ್ತಿ ಯಾಕೆ ಕೊಟ್ಟವ್ರು? ಯಾವ ರೀತಿ ನಡೆಸ್ಕೋಬೇಕು ಕಲಾವಿದರನ್ನ ಅಂತ ಕನ್ನಡ ನಾಡಿನಲ್ಲಿ